ಮೌನವಾಗಿ ಕೂತ ನಿವೇದಿತಾ ಮೇಲೆದ್ಲು. ಬರ್ತೀನಿ ಮೇಡಮ್. ಗೋದಾವರಿ ಅಕ್ಕರೆಯಿಂದ ನೋಡಿದ್ರು. ಅಲೋಕ್ ಬಗ್ಗೆ ಏನು ನಿರ್ಧಾರ ಅಂತ ಕೇಳಿದ್ರು. ಏನಿಲ್ಲ, ಅವನು ನನ್ನ ಹತ್ರನೇ ಇರ್ತಾನೆ. ಅವ್ರಿಗೆ ನನ್ನ ಜೊತೆಗಿನ ಜೀವನ ಒಂದು ರೀತಿ ಚಿಗುಪ್ಸೆ ತಂದಿದೆ. ಅದರ ಫಲದ ಬಗ್ಗೆ ಅವ್ರಿಗೆ ಆಸಕ್ತಿ ಇಲ್ಲ. ನನ್ನ ಪಾಲಿಗೆ ಅದೊಂದು ವರ. ಕಣ್ಣೀರು ತೊಡೆದುಕೊಂಡು ಹೊರಗೆ ಹೋಗಿಬಿಟ್ಲು. ನಿಶ್ಶಬ್ದವಾಗಿ ಕೂತರು ಗೋದಾವರಿ. ಇದೆಂಥ ತಿರುವು ನಿವೇದಿತಾಳ ಬದುಕಿನಲ್ಲಿ. ಒಂದು ಚೂರು ಡಬ್ಬಿಗೆ ತಿಂಡಿ ಹಾಕ್ಕೊಂಡು ಬರ್ತಿದ್ದ ನಿವೇದಿತಾ ಕಾಫಿ ಕುಡಿಯಲು ಕೂಡ ಹಿಂಜರಿತಿದ್ಲು. ಗೊತ್ತಲ್ಲ ಮೇಡಮ್, ಹಣ ಸಾಲಲ್ಲ. ಎಲ್ಲಾದರೂ ಪಾರ್ಟ್ ಟೈಮ್ ಮಾಡಬೇಕು. ಹೇಗೂ ಕ್ಲರ್ಕ್ ಮೇರಿ ಬರ್ತಾ ಇಲ್ಲ. ಅವ್ರ ಕೆಲಸ ನಾನೇ ಮಾಡ್ತೀನಿ. ಅಲ್ಪ ಸ್ವಲ್ಪ ಕೊಟ್ಟರು ಸಾಕು. ಅವ್ರ ಮುಂದೆ ನಿಂತು ಕೇಳಿದಾಗ ಆಕೆ ದಂಗು ಬಡ್ದು ಹೋಗಿದ್ರು. ಮನೆ ಕೆಲಸ, ಮಗು ಪಾಲನೆ, ಗಂಡನ ಪೂರೈಕೆಗಳ ನಡುವೆ ಮನೆಯಲ್ಲಿ ಹುಡುಗರಿಗೆ ಟ್ಯೂಷನ್ ಇಟ್ಕೊಂಡಿದ್ಲು. ಒಂದು ರೀತಿಯ ನಿರಂತರ ದುಡಿತ. ದೇಹ ಮನಸ್ಸಿಗೆ ರೆಸ್ಟ್ ಬೇಕು. ಈ ಹುಚ್ಚು ತುಡಿತದಿಂದ ನೀನು ಕಂಗೆಟ್ಟು ಹೋಗ್ತೀಯಾ? ಬುದ್ಧಿ ಹೇಳಿದರು. ಇಲ್ಲ ಮೇಡಮ್, ಇದೆಷ್ಟು ದಿನದ್ದು. ಅವರು ತುಂಬ ಇಂಟೆಲಿಜೆಂಟ್. MSc ಕನಿಷ್ಠ ಕ್ಲಾಸ್ನಲ್ಲಾದರೂ ಮುಗಿಸ್ತಾರೆ. ಆಮೇಲೆ ಕೆಲಸ ಸಿಕ್ಕೋದು ತಡವಲ್ಲ. ಆಮೇಲೆ ನೀನು ಕೆಲಸ ಬಿಟ್ಟು ಆರಾಮಾಗಿ ಮನೇಲಿಂತೂ ಹೇಳ್ತಾರೆ. ಇಂಥ ದುಡಿತ ಕೆಲವು ದಿನಗಳು ಮಾತ್ರ. 100 ಆಸೆಗಳು ಭವಿಷ್ಯತ್ನ ಬಗೆಗೆ ಅವಳ ಕಣ್ಣುಗಳಲ್ಲಿ ಕುಣಿಯುತ್ತಿತ್ತು. ಗೋದಾವರಿ ಸಾಕಷ್ಟು ಸಹಾಯ ಮಾಡಿದ್ದರು. ಪ್ರಸನ್ನನಿಗೆ ಕೆಲಸ ಸಿಕ್ಕ ಹೊಸದರಲ್ಲಿ ಹಾಸ್ಯ ಮಾಡಿದ್ದರು. ಯಾವಾಗ ಕೆಲಸ ಬಿಡ್ತೀಯಾ? ನಿನ್ನಂಥ ಒಳ್ಳೆ ಮೇಡಮ್ನ ನಾವು ಶಾಲೆಗೆ ಕಳೆದುಕೊಳ್ಳುತ್ತೆ. ಆಗ ಸುಮ್ಮನೆ ಸರಿದು ಹೋಗಿದ್ಲು. ಅವರ ನಿರೀಕ್ಷೆ ಸುಳ್ಳಾಗಿತ್ತು. ಮಾಮೂಲಾಗಿ ಕೆಲಸಕ್ಕೆ ಬರ್ತಿದ್ಲು. ಒಮ್ಮೆ ಪ್ರಸನ್ನ ಸಿಕ್ಕಾಗಲೇ ಪ್ರಸ್ತಾಪಿಸಿ ಬಿಟ್ಟಿದ್ರು. ನಿವೇದಿತಾ ತುಂಬ ಕಷ್ಟಪಡ್ತಿದ್ದಾಳೆ. ಅವಳಿಗೆ ವಿರಾಮ ಬೇಕು. 2ನೇ ಮಗು ಹುಟ್ಟಿ ಸತ್ತ ಮೇಲಂತೂ ಸವೆದು ಹೋಗಿದ್ದಾಳೆ. ಆರಾಮಾಗಿ ಅಲೋಕನ ನೋಡಿಕೊಂಡು ಮನೆಯಲ್ಲಿರಲಿ. 25 ಕ್ಷಣಗಳ ಮೌನದ ನಂತರ ಪ್ರಸನ್ನ ಮಾತನಾಡಲೋ ಬೇಡವೋ ಎನ್ನುವಂತೆ ನುಡಿದಿದ್ದ. ಈ ವಿಷಯದಲ್ಲಿ ನಾನು ಒತ್ತಾಯ ಮಾಡಲಾರೆ. ಸ್ವಂತ ಡಿಸಿಷನ್ ತಗೋಬಹುದು. ಅಂದೇ ಅವನಲ್ಲಿನ ಬದಲಾವಣೆಯನ್ನು ಗುರುತಿಸಿದ್ದರು. ದುಡಿಯುವ ಹೆಣ್ಣು ಯಾರಿಗೆ ಬೇಡ? ಹಣದ ಅಗತ್ಯ ಸದಾ ಇರುವಂಥದ್ದೇ ಅಂದುಕೊಂಡಿದ್ದರು. ಆದರೆ ಇಂಥ ಒಂದು ರೂಪ ತಾಳಬಹುದೆಂಬ ಕಲ್ಪನೆಯೂ ಕೂಡ ಅವರಿಗಿರಲಿಲ್ಲ. ಆಕೆ ಶಾಲೆಯಿಂದ ನೇರವಾಗಿ ಮನೆಗೆ ಹೋಗದೆ ಸೋಮೇಶ್ವರ್ ಮನೆ ಹುಡ್ಕೊಂಡು ಹೋದರು. ಸಣ್ಣ ಬಂಗ್ಲೆಯೇ ಹೌದು ಅವರದು. ವಿದೇಶದಲ್ಲಿರೋ ಮಗ, ದುಡಿಯೋ ಮಗಳು, ಒಂದು ರೀತಿಯ ನಿಶ್ಚಿಂತೆಯ ಬದುಕು ಅವ್ರದ್ದು ಎಂದ್ಕೊಂಡ್ರು. ಕಾಲಿಂಗ್ ಬೆಲ್ ಒತ್ತಿ 5 ನಿಮಿಷಕ್ಕಾದ ನಂತರವೇ ಬಾಗಿಲು ತೆಗೆದಿದ್ದು. ಮಧ್ಯ ವಯಸ್ಸು ದಾಟಿದ ಹೆಣ್ಣು. ಕತ್ತು, ಕೈಗಳಲ್ಲಿ ಚಿನ್ನ, ಕಿವಿಯಲ್ಲಿ ವಜ್ರದೋಲೆ, ಮುಖದಲ್ಲಿ ಗಾಂಭೀರ್ಯ. ಯಾರು ಬೇಕಾಗಿತ್ತು ಕೇಳಿದ್ರು. ಸೋಮೇಶ್ವರ್ ಅವರನ್ನು ನೋಡಬೇಕಿತ್ತು. ಶಾಲೆಯ ಹೆಡ್ ಮೇಡಮ್ ಸರಳವಾಗಿ ಹೇಳ್ಕೊಂಡ್ರು. ಬಂದು ಕುತ್ಕೊಳ್ಳಿ, ಬರ್ತಾರೆ. ಸಿಟ್ಟಿಂಗ್ ರೂಮ್ ತೋರಿಸಿ ಹೋದರು. ಉತ್ತಮ ಪತ್ರಿಕೆಗಳ ಸಂಗ್ರಹವೇ ಟೀಪಾಯಿ ಮೇಲೆ ಬಿದ್ದಂತಿತ್ತು. ಅವೆಲ್ಲ ಆಂಗ್ಲ ಭಾಷೆಯವು. ಒಮ್ಮೆ ತಿರುವಿ ಇಟ್ಟು ಕಾದರು. 10 ನಿಮಿಷಗಳ ನಂತರ ಬಂದ ಸೋಮೇಶ್ವರ್ ಕ್ಷಮೆ ಯಾಚಿಸಿದ್ರು. ಸಾರಿ, ಸ್ವಲ್ಪ ನಿಧಾನವಾಯಿತು ಎಂದೇ ಕೂತರು. ಮತ್ತೆ ಪರಿಚಯ ಹೇಳಿಕೊಂಡ್ರು ಗೋದಾವರಿ. ತಾವು ಬಂದ ಕಾರಣ ನೇರವಾಗಿ ವಿಷಯಕ್ಕೆ ಬಂದರು. ಪ್ರಸನ್ನ ಮಿಸಸ್ ನಿವೇದಿತಾ ನಮ್ಮ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರೋದು. ಅವಳ ಹೆಸರಿಗೆ ಸರಿಯಾಗಿ ನಿವೇದಿತಾಳೆ. ಅವಳು ಕಳಿಸಿಲ್ಲ, ನಾನಾಗೇ ಬಂದಿರೋದು. ಅವ್ರ ಫ್ಯಾಮಿಲಿಯ ವೆಲ್ವಿಷರ್ ಎಂದರು ಗೋದಾವರಿ. ಸೋಮೇಶ್ವರ್ ಮುಖದ ಬಣ್ಣವೇ ಬದಲಾಯಿತು. ಮುಖದ ಗಾಂಭೀರ್ಯ ಕರಗ್ತು. ಕಣ್ಣಿನ ಸುತ್ತಿನ ಕಪ್ಪು ಮತ್ತಷ್ಟು ದಟ್ಟವಾಯಿತು. ಅವಳ ಕುಟುಂಬದ ವೆಲ್ವಿಷರ್, ಹಿತಚಿಂತಕರು ನೀವಿರಬಹುದು. ಆದರೆ ನಾನೇನು ವಿರೋಧಿಯಲ್ಲ. ಐ ಆಮ್ ಹೆಲ್ಪ್ಲೆಸ್. ಪ್ರಬುದ್ಧ ಜನರ ಡಿಸಿಷನ್ ಬದಲಾಯಿಸೋದು ಕಷ್ಟ. ನೋಟ ಕೆಳಗೆ ಹಾಕಿದ್ರು. ಅಂದರೆ ಅವ್ರಿಗೂ ಇದು ಸಮ್ಮತವಲ್ಲ. ನನಗೆ ಚೆನ್ನಾಗಿ ನೆನಪಿದೆ. ಪ್ರಸನ್ನ ಕೈ ಹಿಡಿದಾಗ ನಿವೇದಿತಾ ಕೆನ್ನೆಗಳಲ್ಲಿ ಮಗುತನ ಕೂಡ ಕಡಿಮೆಯಾಗಿರಲಿಲ್ಲ. 18 ವಯಸ್ಸಿಗೆ ಹಿಂದೆ 3-4 ಮಕ್ಕಳನ್ನು ಹೆತ್ತು ಮುದುಕಿಯಾಗುತ್ತಿರುತ್ತಿದ್ದ ದಿನಗಳಿದ್ದವು. ಈಗ ಅಂಥದ್ದು ಅಪರೂಪವೇ. ಅದಕ್ಕೆ ಸಾಕಷ್ಟು ಕಾರಣಗಳಿವೆ. ಬಹಳ ಕಷ್ಟಪಟ್ಟಿದ್ದಾಳೆ ಆ ಹುಡುಗ. ಪ್ರಸನ್ನನ ಆ್ಯಂಬಿಷನ್ಗಾಗಿ ಈಗ ಬದುಕು ಒಂದು ನೆಲೆಗೆ ಬಂತು ಅನ್ನೋವಾಗ ಇಂಥ ನಿರ್ಧಾರ ಎಷ್ಟು ಸರಿ? ಆಕೆ ವಿವರಿಸಿದರು. ಆತ ತೀರಾ ಮಂಕಾಗ್ಬಿಟ್ರು. ಅಕ್ಕರೆಯ ಮಗಳು ಅವಳ ಬುದ್ಧಿಮಂತಿಕೆಯ ಬಗ್ಗೆ ಅಪಾರವಾದ ಮೆಚ್ಚುಗೆ. ಹುಡುಕಿ ಅವಳ ಮುಂದೆ ನಿಲ್ಲಿಸಿದ ಗಂಡುಗಳನ್ನು ನೋಡಿ ತಲೆಯಾಡಿಸಿ ಬಿಟ್ಟಾಗ ಕೂಡ ಒತ್ತಾಯ ಮಾಡದ ಸ್ಥಿತಿ.
ಏನೂ ಪ್ರಯೋಜನವಿಲ್ಲ ಗೋದಾವರಿಯವರೇ. ಪ್ರಸನ್ನ ನೀಲಿಮಾ ನಡುವೆ ಬೌದ್ಧಿಕ ಸಮಾನತೆಯ ಸೌಹಾರ್ದತೆ ನಾನು ಹೇಳಿ ಮುಗಿಸಿದ್ದಾಗಿದೆ. ಇನ್ನೇನು ಮಾಡೋಕ್ಕೆ ಸಾಧ್ಯವಿಲ್ಲ. ಕೈ ತೊಳೆದುಕೊಂಡ್ಬಿಟ್ರು. ಈಗ ಪ್ರಸನ್ನ ಎಲ್ಲಿದ್ದಾರೆ? ಗೋದಾವರಿ ಕೇಳಿದ್ರು. ಇಲ್ಲೇ ಇದ್ದಾರೆ. ಮುಂದೂ ಕೂಡ ಇಲ್ಲೇ ಇರ್ತಾರೆ. ಇಲ್ಲಿ ನಮಗೆ ತಾನೇ ಯಾರಿದ್ದಾರೆ? ನೀಲಿಮಾ ಇಷ್ಟಪಟ್ಟಿದ್ರೆ ಮದುವೆಯಾಗಿ ವಿದೇಶಕ್ಕೆ ಹೋಗ್ಬೋದಿತ್ತು. ಅಂತ ಅದೃಷ್ಟ ಅವಳ ಪಾಲಿಗಿತ್ತು. ನಿರಾಕರಿಸಿಬಿಟ್ಲು. ಸಂಕಟಪಟ್ಟರು. ಇಲ್ಲಿ ಸಮಸ್ಯೆ ಮತ್ತಷ್ಟು ಜಟಿಲವಾದದ್ದಾಗಿ ಕಂಡುಬಂತು ಗೋದಾವರಿಗೆ. ಮಾತಾಡಿ ಮತ್ತಷ್ಟು ಮುಜುಗರವನ್ನುಂಟು ಮಾಡಲಾರದೆ ಎದ್ದರು. ನಮಸ್ಕಾರ. ಅವರಿಬ್ಬರ ಮಧ್ಯೆ ಒಂದು ಮಗು ಇದೆ. ಆ ಬಗ್ಗೆಯಾದರೂ ಪ್ರಸನ್ನ ಯೋಚಿಸಬಹುದಿತ್ತು. ಡೈವೋರ್ಸ್ ಕಲ್ಚರ್ ನಮ್ಮದಲ್ಲ. ವಿವಾಹಕ್ಕೆ ಒಂದು ಪವಿತ್ರತೆಯೇ ಇದೆ. ಅದರ ಅರಿವು ಇಬ್ಬರಿಗೂ ಇರಬೇಕು. ಇಂಥ ಕೆಟ್ಟ ನಿರ್ಧಾರದಿಂದ ಮಗುವಿನ ಮಾನಸಿಕ ಸ್ಥಿತಿ ಮೇಲೆ ಎಂಥ ಕೆಟ್ಟ ಪರಿಣಾಮ ಬೀರುತ್ತೆ. ಸಮಾಜಕ್ಕೆ ಇದರಿಂದ ಕೆಡುಕು ಕೂಡ. ಪ್ರಸನ್ನ ನೀಲಿಮಾರ ಮಧ್ಯೆ ಭೌತಿಕ ಸಮಾನತೆ ಇದ್ದ ಮಾತ್ರಕ್ಕೆ ಪತಿ ಪತ್ನಿಯರಾಗಿ ದೇಹ ಸಂಬಂಧ ಬೆಳೆಸಿಯೇ ಕೆಲಸ ಮಾಡಬೇಕಾಗಿರಲಿಲ್ಲ. ಯಾವುದೇ ವ್ಯಕ್ತಿಯಲ್ಲಿ ತನ್ನ ವಯಕ್ತವನ್ನು ಬೆರೆಸಬಹುದೇನೂ ಇಲ್ಲ ಎಂದವರು ಹೊರಟರು. ಹಿಂದಿನಿಂದ ಅವರ ಹೆಂಡತಿ ಕೂಗಿಕೊಂಡರು. ಕಾಫಿ ತಗೊಂಡು ಹೋಗಿ ನಿಂತು ಹಿಂದಿರುಗಿ ವಿನಯದಿಂದ ನಿರಾಕರಿಸಿದರು. ಇಂದು ಬೇಡ, ಇನ್ನೊಂದು ದಿನ ಬರ್ತೀನಿ. ನಿವೇದಿತಾಗೆ ಅನ್ಯಾಯವಾಗೋದು ನನಗೆ ಸಂಕಟ. ನಿಲ್ಲದೆ ಬಾಲ್ಕನಿಯ ಮೆಟ್ಟಲು ಇಳಿಯುವ ವೇಳೆಗೆ ಕಾರು ಬಂದು ನಿಂತಿತು. ಭುಜದವರೆಗೂ ಕೂದಲು ಕತ್ತರಿಸಿದ ಹೆಣ್ಣು ಸ್ಟೈರಿಂಗ್ ವೀಲ್ ಮುಂದೆ ಕೂತಿದ್ಲು. ಪ್ರಸನ್ನ ಅವಳ ಪಕ್ಕದಲ್ಲಿ ಕೂತಿದ್ರಿಂದ ಆಕೆಯೇ ನೀಲಿಮಾ ಎಂದುಕೊಂಡ್ರು. ಗೋದಾವರಿ ನಿಲ್ಲದೆ ಹೊರಟುಬಿಟ್ರು. ಆಕೆಯ ಕಣ್ಣಂಚು ಒದ್ದೆಯಾಗಿತ್ತು. ವಿದ್ಯಾವಂತೆ, ತಿಳುವಳಿಕೆಯುಳ್ಳ ಈ ಹೆಣ್ಣಿಗೆ ಬೇರೊಂದು ಹೆಣ್ಣಿಗೆ ಅನ್ಯಾಯವಾಗುತ್ತಿದೆ ಎಂಬ ಅರಿವಿಲ್ಲಯೇ? ಅರಿತು ಅರಿಯದಂತೆ ನಟಿಸುವುದೋ? ಮನಸ್ಸು ಹೃದಯದ ಬೆಲೆಯರಿದಿಷ್ಟು ಮಿದುಳು ಪ್ರಬಲವಾಗಿರಬೇಕು. ಮನೆಗೆ ಬಂದ ಗೋದಾವರಿ ಸುಸ್ತಾದವರಂತೆ ಮಲಗಿಬಿಟ್ಟರು. ಅವರು ಕೂಡ ತಮ್ಮ ಯೌವನದಲ್ಲಿ ಪ್ರೇಮ ಪ್ರಣಯದಲ್ಲಿ ಬಿದ್ದವರೇ. ಹಿರಿಯರ ನಿರಾಕರಣೆ ಅವರನ್ನು ಜೀವನ ಪೂರ್ತಿ ಒಂಟಿಯಾಗಿರುವಂತೆ ಮಾಡಿತ್ತು. ಆ ನೋವು ಇಂದಿಗೂ ಅವರ ಎದೆಯಲ್ಲಿ ಉರಿಯುತ್ತಿತ್ತು. ಇದೀಗ ತಣ್ಣಗಾಯಿತು. ಅದು ಬರೀ ಇನ್ಫ್ಯಾಕ್ಚುಯೇಷನ್. ಬಹಳ ದಿನ ಉಳಿಯೋಲ್ಲ. ಆಮೇಲೆ ಮಾಮೂಲಿ ನಾಯಿ ಬೆಕ್ಕುಗಳ ಕಚ್ಚಾಟ. ಅದನ್ನೇ ಪ್ರೀತಿ ಪ್ರೇಮ ಅನ್ನಬಾರದು. ಅವರ ತಂದೆ ಹೇಳಿದ ಮಾತುಗಳನ್ನು ನೆನಪಿಸ್ಕೊಂಡ್ರು. ಅವರ ಬಗೆಗಿನ ಕಹಿಯೆಲ್ಲ ಕರಗಿ ಹೋಯಿತು. ಆ ಪ್ರೇಮದ ಗುಂಗು ಅವರ ಹೃದಯದಲ್ಲಿ ಹಸಿರಾಗಿತ್ತು. ಅದರ ನೆನಪು ಆಹ್ಲಾದವನ್ನುಂಟು ಮಾಡುತ್ತಿತ್ತು. ಅಷ್ಟೇ ಸಾಕು ಎಂದುಕೊಂಡರು. ಕಾಫಿ ತಂದುಕೊಟ್ಟ ಕೆಲಸದವಳು ಚೈತ್ರಮ್ಮನವರು ಬಂದಿದ್ದಾರೆ ಹೇಳಿ ಹೋದ್ಲು. ಅದರ ಹಿಂದೆಯೇ ಬಂದ ಚೈತ್ರ, ನಮಸ್ಕಾರ ಮೇಡಮ್. ಇವತ್ತಿನ್ನೂ ಬಟ್ಟೆ ಬದಲಾಯಿಸಿದಂಗಿಲ್ಲ. ನನ್ನಿಂದ ತೊಂದರೆ ಆಯಿತೇನೋ ಎಂದು ಸಂಕೋಚದಿಂದ. ಏನಿಲ್ಲ, ಕೂತ್ಕೋ. ಕಾಫಿ ಕಪ್ನ ಟೀಪೈ ಮೇಲಿಟ್ರು. ಎಲ್ಲೋ ಹೋಗಿದ್ದೆ, ಬಂದೆ ಈಗ. ನನ್ನ ಹರೆಯದ ಉತ್ಸಾಹವನ್ನು ದೇಹ ವಯಸ್ಸಾಗೀತೆಂತ ಆಗಾಗ ನೆನಪಿಸುತ್ತೆ. ನಗೆ ಬೀರಿದರು. ಕೂತ ಚೈತ್ರ ಚಿಂತಿಸುವಳಂತೆ ಕಂಡಳು. ಏನು ವಿಷಯ? ಪರವಾಗಿಲ್ಲ ಹೇಳು. ಕಷ್ಟ ಸುಖ ಹಂಚ್ಕೊಳ್ಳೋಕೆ ಸಂಬಂಧವಿರಬೇಕಿಲ್ಲ. ಮನುಷ್ಯರಲ್ಲಿನ ಸಂಬಂಧ ಚೆನ್ನಾಗಿರ್ಬೇಕಂತಲೇ ಪ್ರಕೃತಿಯ ಸಂದೇಶ. ಈಗ ಹೇಳು. ಸರಿಯಾಗಿ ಕೂತರು. ಕಾಫಿ ಅವರಿಗೆ ಬೇಡವೆನಿಸಿತು. ಮೇಡಮ್, ನೀವು ಸ್ವಲ್ಪ ಪ್ರಸನ್ನ ಅವ್ರ ಹತ್ರ ಮಾತಾಡಿ, ರಿಕ್ವೆಸ್ಟ್ ಮಾಡಿಕೊಂಡ್ಳು. ಪ್ರಯೋಜನವಿಲ್ಲವೆಂದು ತಲೆಯಾಡಿಸಿದ್ರು. ಕೇಳೋಲ್ಲ. ಗಂಡ ಹೆಂಡಿರ ಮಧ್ಯದ ಸಂಬಂಧ ತೀರಾ ವೈಯಕ್ತಿಕ. ಮೂರನೆಯವರ ಪ್ರವೇಶವನ್ನು ನಿವೇದಿತಾ ಕೂಡ ಇಷ್ಟಪಡಲಾರಳು. ಚೈತ್ರ ಅತ್ತಿದ್ದಲ್ಲದೆ ಇಡೀ ಗಂಡು ಕುಲಕ್ಕೆ ಶಾಪ ಹಾಕಿದ್ಲು. ಆದರೆ ನೀಲಿಮಾ ಗಂಡಲ್ಲ, ಹೆಣ್ಣು. ಅವಳು ಮದುವೆಯಾಗಬೇಕಂದ್ರೆ ಪ್ರಸನ್ನನಿಗಿಂತ ಉತ್ತಮ ವರಗಳು ಸಿಗ್ತಾ ಇದ್ರು. ಇಂಥ ಆಯ್ಕೆ ಯಾಕೆ? ಅವಳಲ್ಲಿ ಕೂಡ ಉತ್ತರ ಇದೆಯೇ? ಇಲ್ಲವೋ? ಎಷ್ಟೋ ಬುದ್ಧಿಜೀವಿಗಳ ಉದಾಹರಣೆ ಕೊಡಬಹುದು. ತರ್ಕಕ್ಕೆ ಸಿಕ್ಕದ ವಿಷಯವೆನ್ನುವಂತೆ ನಿಟ್ಟುಸಿರು ಬಿಟ್ಟರು. ಎಷ್ಟೋ ಹೊತ್ತು ಗೋದಾವರಿ ಅದೇ ಸ್ಥಿತಿಯಲ್ಲಿ ಕೂತಿದ್ದರು. ಬಹಳ ವರ್ಷಗಳ ನಿರಾಸೆ ನೋವು ಮಾಯವಾಗಿ ಹಗುರವಾಗಿ ಉಸಿರಾಡಿದರು. ಅಂದಿನ ಪ್ರೇಮ ಪ್ರೀತಿಯ ಭ್ರಮೆ ತೊಡೆದು ನಿಶ್ಚಲಿತ ಸ್ಥಿತಿಗೆ ಮರಳಿದರು. ಇಬ್ಬರ ಸಮ್ಮತದಿಂದಲೇ ಕೋರ್ಟು ಪ್ರಸನ್ನ ಮತ್ತು ನಿವೇದಿತಾ ಮದುವೆಯನ್ನು ರದ್ದುಗೊಳಿಸಿತ್ತು. ಕಾನೂನು ದಾಂಪತ್ಯ ಬಂಧನದಿಂದ ಅವನನ್ನು ಬಿಡುಗಡೆ ಮಾಡಿತ್ತು. ಅಲೋಕ್ ಅವಳಿಗೆ ಉಳಿದಿದ್ದ ಜೀವನಾಂಶ ಕೊಡಲು ಪ್ರಸನ್ನ ಸಿದ್ಧವಿದ್ದರೂ ನಿವೇದಿತಾ ಪಡೆಯಲ್ಪಟ್ಟಿರಲಿಲ್ಲ.
ಅಂದು ಮನೆಗೆ ಬಂದ ನಿವೇದಿತಾ ದಿಂಬಿನಲ್ಲಿ ಮುಖ ಹುದುಗಿಸಿ ಬಿಕ್ಕಿ ಬಿಕ್ಕಿ ಅತ್ತಳು. ಜನ್ಮ ಜನ್ಮದ ಬಂಧನ, ಜನ್ಮಾಂತರ ಸಂಬಂಧ, 7 ಜನ್ಮಗಳ ಅನುಬಂಧ. ವಿವಾಹದ ಬಗೆಗಿನ ಅವಳ ಪವಿತ್ರ ಕಲ್ಪನೆಗಳೆಲ್ಲ ಗಾಳಿಗೆ ತೂರಿ ಹೋಗಿದ್ದವು. ಇದು ಅವಳು ಒಂಟಿ ಮನೆ ಬಿಟ್ಟು ಹೊರಡುವಾಗ ಅವಳಪ್ಪ ರೌದ್ರಾವತಾರ ತಾಳಿ ಹೇಳಿದ್ದರು, ಇಂದಿಗೆ ನಿನ್ನೆಲ್ಲ ಸಂಬಂಧಗಳು ಈ ಮನೆಯಿಂದ ತೊಡೆದು ಹೋದವು. ಎಂದೂ ಇಲ್ಲಿಗೆ ಬರಬೇಡ. ಜೀವನವನ್ನೇ ನಿನ್ನ ಪ್ರೇಮ ಪ್ರೀತಿಯಿಂದಲೇ ಬದುಕ್ತಿಯೇನೋ ನೋಡ್ತೀನಿ. ಅಂದು ಮಗಳೆಂಬ ಅಂತಃಕರಣ ಮರೆತಿದ್ದರು. ಬೆಚ್ಚಗಿನ ತೋಳಿನಾಸರೆಯಲ್ಲಿ ಅವಳನ್ನು ಹುದುಗಿಸಿಕೊಂಡು ಪ್ರಸನ್ನ ನುಡಿದಿದ್ದ, ಡ್ಯಾಮಿಟ್, ಎಲ್ಲರೂ ನಮ್ಮ ಪಾಲಿಗೆ ಸಾಯ್ಲಿ. ನಮ್ಮ ಪ್ರೇಮವೇ ಸತ್ಯ. 1000 ಕಷ್ಟ ಬರಲಿ, ಸಮಾಜವೇನು, ಇಡೀ ಜಗತ್ತೇ ಎದುರು ನಿಂತರೂ ನಮ್ಮ ಪ್ರೀತಿ ಎಂದೂ ಸಡಿಲವಾಗಲ್ಲ. 100 ಕಷ್ಟ ಎದುರಿಸಿ ನಿನ್ನ ಸುಖವಾಗಿಟ್ಕೋತೀನಿ. ಸಾವು ಕೂಡ ನಮ್ಮನ್ನು ಅಗಲಿಸಲು ಅಂಜಬೇಕು. ಈ ಉದ್ವೇಗದ ಮಾತುಗಳನ್ನು ಮನಪೂರ್ವಕವಾಗಿ ಅವನಾಗಿ ಹೇಳುವವರೆಗೂ ನಂಬಿದ್ದಳು. ಅತ್ತು ಸಾಕಾಗಿ ಎದ್ದು ಮುಖ ತೊಳೆದು ಬಂದಳು. ಬದುಕಿಗಾಗಿ ಅವಳ ಹೋರಾಟ. ಅಲೋಕನಿಗಾಗಿ ಬಾಗಿಲಿಗೆ ಬಂದು ಕಾದಳು. ಪ್ರಸನ್ನ ಬಿಟ್ಟಿರಂತೆ ಒಬ್ಬರೇ ಕೇಳಿದರೆ ಮತ್ತೊಬ್ಬರು, ಕೆಲಸ ಬೇಡ ಅಂದರೆ ಬಿಟ್ಟು ಬಿಡಬೇಕಿತ್ತು, ಡೈವರ್ಸ್ ಯಾಕೆ ಬೇಕಿತ್ತು? ಮತ್ತೊಬ್ಬರ ಪ್ರಶ್ನೆ. ಅವಳ ಬಳಿಯಲ್ಲಿ ಯಾವುದಕ್ಕೂ ಉತ್ತರವಿರಲಿಲ್ಲ. ಅಲೋಕ್ ಬಂದಾಗ ಸ್ವಲ್ಪ ಮಂಕಾಗಿದ್ದ. ಬಟ್ಟೆ ಬದಲಾಯಿಸುವಾಗ ಅವನ ಮೈ ಬೆಚ್ಚಗಿದ್ದ ಅನುಭವವಾಯಿತು. ಜ್ವರ ಬಂದಿದೆಯಲ್ಲ, ಆತಂಕಗೊಂಡಳು. ಒಯ್ದು ಮಲಗಿಸಿ ಬೆಚ್ಚಗೆ ಹೊತ್ತಿಸಿದಳು. ಮನೆ ಬಿಟ್ಟು ಹೋದ ಮೇಲೆ ಒಮ್ಮೆ ಕೂಡ ಪ್ರಸನ್ನ ಮಗನನ್ನು ನೋಡಲು ಬಂದಿರಲಿಲ್ಲ. ಅವನಲ್ಲಿನ ಪಿತೃ ಪ್ರೇಮ ಹೇಗೆ ಸತ್ತು ಹೋಯಿತು? ಅದನ್ನೆಲ್ಲ ಮರೆಸುವಂತೆ ನೀಲಿಮ ನೋಡಿಕೊಂಡಿರಬಹುದೇ? ಹಾಲು ಒಯ್ದು ಕುಡಿಸಿ ಬಂದಳು. ಡಾಕ್ಟರ್ ಶಾಪ್ಗೆ ಹೋಗಿ ಬರೋಣವೆಂದುಕೊಂಡ್ರೆ ಆಕಾಶದಲ್ಲಿ ದಟ್ಟವಾದ ಮೋಡಗಳು ಕವಿದುಕೊಂಡಿದ್ದವು. ಅವಳೆದೆ ಹೊಡೆದುಕೊಳ್ಳತೊಡಗಿತು. ಹಿಂದೆ ಪ್ರಸನ್ನ ಅವಳ ಜೊತೆಗಿದ್ದ. ಯಾವುದೇ ಕಷ್ಟಕ್ಕೆ ಅಂಜುತ್ತಿರಲಿಲ್ಲ. ಮಮ್ಮಿ, ಅಲೋಕ್ ಕೂಗಿಕೊಂಡ. ಹತ್ರ ಹೋಗಿ ಕೂತು ಅವನ ಕೈಯನ್ನು ತನ್ನ ಕೈಯೊಳಗಡೆ ತಗೊಂಡ್ಳು. ಪಪ್ಪ ಇನ್ನು ಮನೆಗೆ ಬರೋದಿಲ್ಲ ಅಲ್ವಾ ಕೇಳ್ದ. ಸುಳ್ಳು ಹೇಳಲಿಲ್ಲ. ಮೌನವಾಗಿ ಹೌದೆನ್ನುವಂತೆ ತಲೆ ತೂಗಿದ್ಲು. ಯಾಕೆ? ಎಷ್ಟೋ ಸಲ ಕೇಳಿದ ಪ್ರಶ್ನೆಯೇ ಅವನಿಗೆ ಅರ್ಥವಾಗುವಂತೆ ಉತ್ತರ ಹೇಳಲು ಅವಳಿಂದ ಸಾಧ್ಯವಿಲ್ಲ. ಗೊತ್ತಿಲ್ಲ. ಈಗ ಮಾತಾಡದೆ ಸುಮ್ಮನೆ ಮಲ್ಕೊ. ಇನ್ನಷ್ಟು ಹೊತ್ತಿಸಿ ತಟ್ಟತೊಡಗಿದ್ಲು. ಪಪ್ಪ ಇನ್ನೊಂದು ಮದುವೆ ಮಾಡ್ಕೋತಾರಂತೆ ಎಂದ. ಅವಳ ಕಣ್ಣಲ್ಲಿ ಕಂಬನಿ ಪಳಕ್ಕೆಂದಿತು. ನಿಂಗಿದೆಲ್ಲ ಯಾರು ಹೇಳಿದ್ರು? ಕಣ್ಣೊರೆಸ್ಕೊಂಡು ರೇಗಿದ್ಲು. ನಿತೀಶ್, ವೇದನಾ, ಪಲ್ಲವಿ ಎಲ್ಲ ಹೇಳ್ತಾರೆ. ಅಳುಕದೆ ಹೇಳಿದ. ಆ ಪುಟ್ಟ ಮಕ್ಕಳ ಮೇಲೆ ಅವಳಿಗೇನೂ ಕೋಪ ಬರಲಿಲ್ಲ. ಆಯಿತು ಮಲ್ಕೊ. ಕೂದಲಲ್ಲಿ ಕೈಯಾಡಿಸಿದ್ಲು. ಯಾಕೆ ಮಾಡ್ಕೋತಾರೆ? ಮತ್ತದೇ ಪ್ರಶ್ನೆ. ನಂಗೆ ಗೊತ್ತಿಲ್ಲ. ಎಂದಾದರೂ ನಿಮ್ಮ ಪಪ್ಪ ಸಿಕ್ಕರೆ ಕೇಳು. ಸಿಡುಕಿ ಎದ್ದು ಹೋದ್ಲು. ತಂದೆ ಮಕ್ಕಳ ಸಂಬಂಧ ಮುರಿದು ಹಾಕುವಂಥ ಕಾನೂನು ಇಲ್ಲವೇ? ಇದ್ದರೂ ಸಾಧ್ಯವೇ? ಅಡಿಗೆ ಮನೆಯ ಗೋಡೆಗೆ ನಿಂತು ಕಣ್ಣೀರು ಸುರಿಸಿದ್ಲು. ಕಾಲಿಂಗ್ ಬೆಲ್ ಸದ್ದಾಯಿತು. ತಣ್ಣೀರನ್ನು ಮುಖಕ್ಕೆ ಎರಚಿಕೊಂಡ್ಳು. ಕಣ್ಣು ಕೆನ್ನೆಗಳು ಉರಿದವು. ಬಾಗಿಲು ತೆಗೆದಾಗ ಒಬ್ಬ ಕಾಲೇಜ್ ವಿದ್ಯಾರ್ಥಿಯಂತೆ ಕಾಣುವ ಯುವಕ ನಿಂತಿದ್ದ. ಒಂದು ಸಣ್ಣ ಲೆದರ್ ಬ್ಯಾಗ್ ಅವಳಿಗೆ ಕೊಟ್ಟ. ಇದನ್ನ ಮಾಸ್ಟರ್ ಕಳಿಸ್ಕೊಟ್ರು ಎಂದವ ಅತ್ತಿತ್ತ ತಿರುಗಿಸಿ ನೋಡುವ ವೇಳೆಗೆ ಹೊರಟು ಬಿಟ್ಟ. ಸ್ವಲ್ಪ ನಿಂತ್ಕೋ ಕೂಗಿದ್ಲು. ನಿಂತವ ಹಿಂತಿರುಗಿ ಬರೀ ಕೊಟ್ಟು ಬಾ ಅಂದರು. ಹೊರಟು ಬಿಟ್ಟ. ಲೆದರ್ ಬ್ಯಾಗ್ ಜಿಪ್ ತೆಗೆದು ನೋಡಿದ್ಲು. ನೋಟಿನ ಕಂತೆಗಳು, 25,000 ಮೊತ್ತದಷ್ಟು ನೋಟುಗಳು, ಒಂದು ಸಣ್ಣ ಚೀಟಿ ಇತ್ತು. ಇದು ಅಲೋಕನ ಭವಿಷ್ಯಕ್ಕಾಗಿ. ಅವಳನ್ನು ಪ್ರಸನ್ನ ಅವಮಾನಪಡಿಸಿದ್ದ. ಪಡೆದ ಪ್ರೇಮದ ಕಾಣಿಕೆಗೆ 25,000 ಬೆಲೆ. ಕಣ್ಣಂಚಿಗೆ ಬಂದ ಕಂಬನಿಯನ್ನು ಅಲ್ಲಿಯೇ ತಡೆದಳು ನಿವೇದಿತ. ಯಾಕಾಗಿ ಕಣ್ಣೀರು? ನಾನು ಜೀವನಾಂಶ ಕೊಡೋಕೆ ಸಿದ್ಧ ಎಂದಾಗ ಲಾಯರ್ ಮುಂದೆ ಅವಳಿಗೆ ನಗು ಬಂದಿತ್ತು. ಬೇಡ, ನನಗೆ ಸ್ವಾಭಿಮಾನ ಇದೆ. ಬೇರೆಯವರ ಹಣ ನನಗೆ ಬೇಡ. ಅವನು ತನಗೇನು ಅಲ್ಲವೆನ್ನುವಂತೆ ಹೇಳಿದ್ಲು. ಅಂಥದ್ದರಲ್ಲಿ ಈ ಹಣ? ನೋಟಿನ ಕಂತೆಗಳನ್ನು ಅದರಲ್ಲಿಯೇ ಇಟ್ಟು ಬೀರುವಿನಲ್ಲಿಟ್ಟಳು. ತಾನು ಸೀರೆ ಕೊಳ್ಳದಿದ್ದರೂ ಅವನಿಗಾಗಿ ಬಟ್ಟೆ ಖರೀದಿಸಿ ತರುತ್ತಿದ್ದಳು. ತನಗಾಗಿ ಅವನು ತರುವ ದಿನಕ್ಕಾಗಿ ಕಾದಳು ಅಷ್ಟೆ. ಮಳೆಯ ಸದ್ದು. ಮುಂಬಾಗಿಲು ಹಾಕಿಕೊಂಡು ಅಲೋಕ್ನ ಬಳಿಯಲ್ಲಿ ಹೋಗಿ ಕೂತಳು. ಕಣ್ಣು ಮುಚ್ಚಿದವನು ತೆಗೆದ.
ಮಮ್ಮಿ, ನನಗೆ ಯಾರು ಪಾಠ ಹೇಳ್ಕೊಡ್ತಾರೆ? ಅದನ್ನು ಪ್ರಸನ್ನ ವರ್ಷಗಳ ಹಿಂದೆ ಏನು ನಿಲ್ಲಿಸಿದ್ರು ನೆನಪಿಸ್ಕೊಂಡು ಕೇಳಿದಾಗ, ಈಗ ನಾನೇ ಹೇಳ್ಕೊಡಲ್ವಾ? ಇನ್ಮೇಲೂ ನಾನೇ ಹೇಳ್ಕೊಡ್ತೀನಿ ಸಮಾಧಾನಿಸಿದ್ಲು. ನಾವು ಪಿಕ್ನಿಕ್ಗೆ ಹೋಗೋದು ಮತ್ತೆ ಕೇಳ್ದ. ಕರುಣೆಯಿಂದ ಅವನ ಕೆನ್ನೆ ಸವರಿದ್ಲು. ಖಂಡಿತ ಹೋಗೋಣ, ಕಂಠ ತುಂಬಿ ಹೇಳಿದ್ಲು. ನಮಗೆ ಭಯ ಆಗೋಲ್ವಾ? ಅವನು ಸಮಾಧಾನಗೊಳ್ಳುವಂತೆ ಕಾಣಲಿಲ್ಲ. ಯಾಕೆ ಭಯ ಆಗುತ್ತೆ? ಮುಂದೆ ಪೈಲಟ್ ಆಗ್ತೀನಿ ಅಂತೀಯಲ್ಲ, ಈಗಿನಿಂದ ಧೈರ್ಯವಾಗಿರೋದನ್ನು ಕಲಿತ್ರೆ ತಾನೇ ಆಕಾಶದಲ್ಲಿ ಹಾರಾಡೋದು. ಟೆರರಿಸ್ಟ್ ಪ್ಲೇನ್ನ ಹೈಜಾಕ್ ಮಾಡಿದ್ರು. ಪೈಲಟ್ ಧೈರ್ಯಸ್ಥನಾಗಿದ್ದರೆ, ಚತುರಮತಿಯಾಗಿದ್ದರೆ ಪ್ರಯಾಣಿಕರನ್ನು ಪಾರು ಮಾಡಬಹುದು. ಪುಕ್ಕಲತನ ಇರೋರು ಪೈಲಟ್ ಆಗಬಾರ್ದು ಅಂತ ಹೇಳಿದ್ಲು. ಇಲ್ಲ, ನಾನು ಪೈಲಟ್ ಆಗ್ತೀನಿ ಎಂದ. ಗುಡ್, ಇನ್ನು ಭಯ ಪಡಬಾರ್ದು. ಪಪ್ಪ ಮನೆಗೆ ಬರೋಲ್ಲ ಅಂತ ಗೊತ್ತಿದ್ದು ಕೂಡ ಅದೇ ಪ್ರಶ್ನೆಗಳನ್ನ ಹಾಕಬಾರ್ದು. ಚೆನ್ನಾಗಿ ಓದ್ಕೋಬೇಕು. ಈಗ ಮಲ್ಕೋ. ಸಮಾಧಾನಿಸಿ ತಟ್ಟಿ ಮಲಗಿಸಿದ್ಲು. ತಟ್ಟನೆ ಲೈಟ್ಗಳು ಹೋದವು. ಬೆಚ್ಚಿ ಬಿದ್ಲು. ಭಯ ಅವಳನ್ನು ಆವರಿಸ್ಕೊಂಡಿತು. ಸರಸರ ಪ್ರಸನ್ನನ ಬಳಿ ಓಡ್ತು ಅವಳ ಮನಸ್ಸು. ಅವನೆದೆಯ ಅಪ್ಪುಗೆಯಲ್ಲಿ ಹುಡುಗಿ ಎಲ್ಲ ಮರೆತು ಬಿಡಬೇಕು. ಛೀ, ಎದ್ದು ಹೋಗಿ ಕಿಟಕಿಯ ಬಳಿಯಲ್ಲಿ ನಿಂತಳು. ಮನೆಗೆ ಬಂದರೆ ಬೆಳಕಿನಿಂದ ಕತ್ತಲಿಗೆ ಬಂದ ಅನುಭವ ಆಗ್ತಾ ಇತ್ತು. ಪ್ರಸನ್ನನ ಮಾತ್ರ ನೆನಪಾಯಿತು. ಅಷ್ಟು ನಿಕೃಷ್ಟವಾಗಬೇಕೇ ಬದುಕು? ಮಗನ ಪಕ್ಕ ಹೋಗಿ ಉರುಳಿಕೊಂಡಳು. ಮಧ್ಯರಾತ್ರಿಯ ವೇಳೆಗೆ ಕರೆಂಟ್ ಬಂತು. ಆದರೆ ಸುರಿಯುವ ಮಳೆಯ ಸದ್ದು ಕೇಳಿಸುತ್ತಿತ್ತು. ಎದ್ದು ಅಲೋಕನ ಹಣೆ ಕತ್ತು ಮುಟ್ಟಿ ನೋಡಿದಳು. ಜ್ವರದ ಪ್ರಮಾಣ ಏರಿತ್ತು.